ದುನಿಯಾ ಹಿಲಾ ದೇಂಗೆ ಅಂದ್ರೆ ದುನಿಯಾನ ಅಲ್ಲಾಡಿಸ್ಬಿಡ್ತೀವಿ ಅಂತ ಟ್ಯಾಗ್ಲೈನ್ ಇಟ್ಕೊಂಡಿರುವಂತ ಮುಂಬೈ ಇಂಡಿಯನ್ಸ್ ಅವರು ಇವತ್ತು ತಮ್ಮ ಬ್ಯಾಟಿಂಗ್ ಇದನ್ನೇ ಬುಡನೇ ಅಲ್ಲಾಡ್ಕೊಂಡ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಇವತ್ತು ಅಂತ ಒಂದು ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. 103 ರನ್ಗಳ ಒಂದು ಹೀನಾಯ ಸೋಲನ್ನ ಅನುಭವಿಸಿದ್ದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಆಲ್ಔಟ್ ಕೂಡ ಆಗಿದ್ದಾರೆ 19 ಓವರ್ಗಳಲ್ಲಿ CSK ವಿರುದ್ಧ. ಬಟ್ CSK ಸಖತ್ತಾಗಿ ಆಡಿದ್ದಾರೆ ಇವತ್ತು. ಬ್ಯಾಟಿಂಗ್ ಆದ್ರೂ ಆಗಿರ್ಬೋದು, ಬೌಲಿಂಗ್ ಆದ್ರೂ ಆಗಿರ್ಬೋದು, ತುಂಬಾ ಚೆನ್ನಾಗಿ ಆಡಿದ್ದಾರೆ. 103 ರನ್ಗಳ ಒಂದು ಬೃಹತ್ ಮೊತ್ತದಿಂದ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. 207 ರನ್ಗಳನ್ನ ಮಾಡಿದ್ರು CSKದವರು. ಬಟ್ ಅದಕ್ಕೆ ಪ್ರತ್ಯುತ್ತರವಾಗಿ ಮುಂಬೈ ಇಂಡಿಯನ್ಸ್ ಅವರು ತಮ್ಮ ಒಂದು ಹೋಮಲ್ಲಿನೇ ಅಂದರೆ ವಾಂಖೆಡೆ ಸ್ಟೇಡಿಯಂ ಅಲ್ಲಿನೇ ಚೇಸ್ ಮಾಡ್ಲಿಕ್ಕೆ ಆಗ್ದೇನೆ 104 ರನ್ಗಳಿಗೆ ಆಲ್ ಔಟ್ ಆಗ್ತಾರೆ. ಇದು ಆಗಿರುವಂಥದ್ದು ಪಂದ್ಯ ಎಲ್ಲಿ ಹೇಳಿ, ಕನ್ಫರ್ಮ್ ಮಾಡ್ತೀನಿ ಇನ್ನೊಂದ್ಸರಿ, ವಾಂಖೆಡೆ ಸ್ಟೇಡಿಯಂ ಅಲ್ಲಿ, ಚೇಸ್ಗೆ ಹೆಸರುವಾಸಿಯಾಗಿರುವಂಥ ಸ್ಟೇಡಿಯಂ ಅಲ್ಲಿ ಚೇಸ್ ಮಾಡಲಿಕ್ಕೆ ಅಂತ ಹೋದಾಗ 104 ರನ್ನಿಗೆ ಮುಂಬೈ ಇಂಡಿಯನ್ಸ್ ಅವರು ಆಲ್ಔಟ್ ಆಗ್ತಾರೆ. ಖರಾಬ್ ಆಗಿರೋವಂಥ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ತೀನಿ. ಇಬ್ರು ಬಿಟ್ರೆ ಇನ್ಯಾರು ಕೂಡ ಡಬಲ್ ಡಿಜಿಟು ದಾಟಿಲ್ಲ. ಸೂರ್ಯಕುಮಾರ್ ಯಾದವ್ ಅಂಡ್ ತಿಲಕ್ ವರ್ಮಾ 36 and 37, ಅವರಿಬ್ಬರು ಬಿಟ್ರೆ ಇನ್ಯಾರು ಕೂಡ ಡಬಲ್ ಡಿಜಿಟು ದಾಟಿಲ್ಲ. ಆ ರೇಂಜ್ಗೆ ಖರಾಬ್ ಆಗಿರುವಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆ, ಇವತ್ತು ಟಾಸ್ ಗೆದ್ದಂತ ಹಾರ್ದಿಕ್ ಪಾಂಡ್ಯ ಅವರು ನಾವು ಚೇಸ್ ಮಾಡ್ತೀವಿ ಅಂತ ಒಪ್ಕೊಂತಾರೆ. ಫಸ್ಟ್ ಬ್ಯಾಟಿಂಗ್ ಇಳಿದಂತ CSKದವರು ಸಂಜು ಸ್ಯಾಮ್ಸನ್ ಬ್ರಿಲಿಯಂಟ್ ಆಗಿ ಆಡಿದ್ದಾರೆ. ಇವತ್ತು ಮತ್ತೊಂದು ಸೆಂಚುರಿ ಹೊಡೆದಿದ್ದಾರೆ ಇವತ್ತು, ಅಂಡ್ 2ನೇ ಒಂದು ಸೆಂಚುರಿ ಅವ್ರದ್ದು ಈ ಸೀಸನ್ ಅಲ್ಲಿ. 101 ರನ್ಗಳನ್ನ ಮಾಡ್ತಾರೆ 54 ಬಾಲ್ ಅಲ್ಲಿ, 10 ಬೌಂಡ್ರಿ, 6 ಸಿಕ್ಸರ್ ಒಂದಿಗೆ 187 ಸ್ಟ್ರೈಕ್ ರೇಟ್ ಅಲ್ಲಿ ಸಖತ್ತಾಗಿರುವಂಥ ಒಂದು 101 ಲಾಸ್ಟ್ ಬಾಲ್ ಅಲ್ಲಿ ಬೌಂಡ್ರಿ ತಗೊಂಡು ಲಾಸ್ಟ್ ಬಾಲ್ ಅಲ್ಲಿನೇ ತಮ್ಮ ಒಂದು ಸೆಂಚುರಿನ ಕಂಪ್ಲೀಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ನಾರ್ಮಲಿ ಫಸ್ಟ್ ವಿಕೆಟ್ಗೆ ಒಂದು ಡೀಸೆಂಟ್ ಆಗಿರುವಂಥ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ. ಬಿಕಾಸ್ ಅಲ್ಲಿ ಋತುರಾಜ್ ಗಾಯಕ್ವಾಡ್ ಸ್ಯಾಮ್ಸನ್ ಸೇರಿ 32 ರನ್ಗಳನ್ನ ಮಾಡ್ತಾರೆ 3 ಓವರ್ಗಳಲ್ಲಿ. ಆ್ಯಂಡ್ ಒಳ್ಳೆ ರೀತಿಯಲ್ಲಿ ಒಂದು ರನ್ ರೇಟ್ನ ತೊಗೊಂಡು ಹೋಗ್ತಾರೆ. ಆ್ಯಂಡ್ ಫಸ್ಟ್ 6 ಓವರ್ಸಲ್ಲಿ 73 ರನ್ಗಳನ್ನ ತೊಗೊಂಡ್ಬರ್ತಾರೆ. ಒಳ್ಳೆ ಸ್ಟಾರ್ಟೇ ಸಿಗುತ್ತೆ ಒಂದು CSKಗೆ ನೋಡಿದ್ರೆ. ಆ್ಯಂಡ್ ಋತುರಾಜ್ ಗಾಯಕ್ವಾಡ್ ಔಟ್ ಆಗ್ತಾರೆ 22 ರನ್ ಮಾಡಿ. ಆ್ಯಂಡ್ ಸರ್ಫರಾಜ್ ಖಾನ್ ಜೊತೆಗೆ ಒಂದು ಡೀಸೆಂಟ್ ಆಗಿರುವಂಥ ಪಾರ್ಟ್ನರ್ಶಿಪ್ ಆಗುತ್ತೆ ಸಂಜು ಸ್ಯಾಮ್ಸನ್ ಜೊತೆಗೆ. ಎಲ್ಲೂ ಕೂಡ ಇವರು ಅಂತ ವಿಕೆಟ್ ಹೋಗ್ತಾ ಇದ್ರು ಕೂಡ ಆ ಒಂದು ರನ್ ರೇಟ್ ಇದೆಯಲ್ಲ, ಅದನ್ನ ಕೆಳಗೆ ಬರೋದಕ್ಕೆ ಬಿಡಲೇ ಇಲ್ಲ. ಒಂದು ಕಡೆಗೆ ಸಂಜು ಸ್ಯಾಮ್ಸನ್ ಸಖತ್ತಾಗಿ ಆಡ್ತಾ ಇದ್ರು. ಬಟ್ ಇನ್ನು ಉಳಿದಂಥ ಎಲ್ಲ ಬ್ಯಾಟ್ಸ್ಮನ್ಗಳು ಕೂಡ ಅಷ್ಟೇ, ಎಲ್ಲ ಚಿಕ್ಕ ಇನ್ನಿಂಗ್ಸ್ಗಳು 20+ ಇದಾವೆ ಎಲ್ಲರೂ ಕೂಡ. ಅಲ್ಲಿ ಋತುರಾಜ್ ಗಾಯಕ್ವಾಡ್ 22 ರನ್ನ ಮಾಡ್ತಾರೆ 14 ಬಾಲಲ್ಲಿ. ಆ್ಯಂಡ್ ಸರ್ಫರಾಜ್ ಖಾನ್ 14 ರನ್ನ ಮಾಡ್ತಾರೆ 8 ಬಾಲಲ್ಲಿ. ಆ್ಯಂಡ್ ಶಿವಮ್ ದುಬೆ ಬೇಗ ಔಟ್ ಆಗ್ತಾರೆ ಇವತ್ತು. ಅದ್ರ ಬಿಟ್ಟರೆ ಡೆವಲ್ಡ್ ಬ್ರೇವಿಸ್ ಆಗಿರ್ಬೋದು, ಕಾರ್ತಿಕ್ ಶರ್ಮಾ ಆಗಿರ್ಬೋದು, ಆ್ಯಂಡ್ ಜೇಮಿ ಓವರ್ಟನ್ ಎಲ್ಲನೂ ಅಷ್ಟೇ 21, 18, 15. ಎಲ್ಲ ಚಿಕ್ಕ ಇನ್ನಿಂಗ್ಸ್ಗಳೇನೆ. ಬಟ್ ಆದರೆ ಸಂಜು ಸ್ಯಾಮ್ಸನ್ ಒಂದು ಕೊನೆವರೆಗೂ ನಿಂತ್ಕೊಂಡ್ರಲ್ಲ, ಅದೇ ಮುಖ್ಯವಾಗಿರುವಂಥ ಒಂದು ಡಿಫ್ರೆನ್ಸ್ ಮಾಡಿರುವಂಥದ್ದು. CSK ಆ್ಯಂಡ್ MI ಅಂತ ಬಂದಾಗ ಅವರೊಬ್ಬರೇ ಒಂದು ರೀತಿಯಲ್ಲಿ ಡಿಫ್ರೆನ್ಸಿಯೇಷನ್ ಮಾಡಿದ್ರು ಅಂತಲೇ ಅನಿಸುತ್ತೆ ಈ ಒಂದು ಬ್ಯಾಟಿಂಗ್ ಆರ್ಡರ್ ಅಂತ ಬಂದಾಗ. ಎಲ್ಲರದು ನೋಡಿ ನೀವು, ಒಂದು 2 30+ ಪಾರ್ಟ್ನರ್ಶಿಪ್ ಬಂದಿದ್ದಾವೆ ಆ್ಯಂಡ್ 2 40+ ಬಂದಿದ್ದಾವೆ. ಈ ಚಿಕ್ಕ ಪಾರ್ಟ್ನರ್ಶಿಪ್ಗಳೇನೆ CSKಗೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಓಕೆ, ಬಟ್ ಸಂಜು ಸ್ಯಾಮ್ಸನ್ ಮಾತ್ರ ಅದ್ಭುತವಾಗಿರುವಂಥ ಒಂದು ಬ್ಯಾಟಿಂಗ್ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ CSKಗೆ ಖಂಡಿತವಾಗ್ಲೂ ಈ ಸೀಸನಲ್ಲಿ ಒಂದು ಒಳ್ಳೆ ಇನ್ಕ್ಲೂಡೆಡ್ ಅಂತಂದರೆ ಅದು ಸಂಜು ಸ್ಯಾಮ್ಸನ್. ಏನು ನಿರೀಕ್ಷೆಗಳಿತ್ತು ಅದನ್ನು ಇವಾಗ ಇವರು ಫುಲ್ಫಿಲ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಫಸ್ಟ್ ಒಂದು 3 ಗೇಮ್ಸ್ ಸಿಕ್ಕಾಪಟ್ಟೆ ಕಷ್ಟಪಟ್ಟರು ಆ್ಯಂಡ್ ಸ್ಟ್ರಗಲ್ ಕೂಡ ಪಡ್ತಾಯಿದ್ರು. ಬಟ್ ಅದಾದಮೇಲೆ ಏನು ಸೆಂಚುರಿ ಮಾಡ್ತಾರೆ ಚೆನ್ನೈನಲ್ಲಿ, ಅದಾದಮೇಲೆ ಅಗೇನ್ ಇವಾಗ ಒಳ್ಳೆ ರೀತಿಯಲ್ಲಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಒಂದು ರೀತಿಯಲ್ಲಿ CSK ಬ್ಯಾಟಿಂಗ್ ಬೆನ್ನೆಲುಬು ಅಂತಂದರೆ ಅದು ಸಂಜು ಸ್ಯಾಮ್ಸನ್ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಸಂಜು ಸ್ಯಾಮ್ಸನ್ ಅವರ ಈ ಒಂದು ಶತಕದ ಒಂದು ಕಾರಣದಿಂದ 207 ರನ್ಗಳನ್ನು ಕಲೆ ಹಾಕ್ತಾರೆ CSKದವರು. ಆ್ಯಂಡ್ ಇನ್ ಬೌಲಿಂಗ್ ಅಂತ ಬಂದಾಗ ಈ ಕಡೆ ಜಸ್ಪ್ರೀತ್ ಬುಮ್ರಾ 7.8 ಎಕಾನಮಿನಲ್ಲಿ 4 ಓವರ್ಲಿ 31 ರನ್ ಕೊಡ್ತಾರೆ. ಒಂದು ಡೀಸೆಂಟ್ ಬೌಲಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ದುಬಾರಿ ಆಗಿದ್ದು ಅಂತಂದರೆ ಇಲ್ಲಿ ಹಾರ್ದಿಕ್ ಪಾಂಡ್ಯ 19 ಒಂದು ಎಕಾನಮಿನಲ್ಲಿ ಕೊಟ್ಟಿರುವಂಥದ್ದು 2 ಓವರ್ಗೆ 38 ರನ್ನ ಕೊಡ್ತಾರೆ. ಆ್ಯಂಡ್ ಅದು ಬಿಟ್ಟರೆ ಇಲ್ಲಿ ತುಂಬ ದುಬಾರಿ ಆಗಿದ್ದು ಅಂತಂದರೆ ಇಲ್ಲಿ ಕ್ರಿಶ್ ಭಗತ್ ಅವರು 2 ಓವರಲ್ಲಿ 31 ರನ್ ಕೊಡ್ತಾರೆ 15.5 ಎಕಾನಮಿನಲ್ಲಿ. ಆ್ಯಂಡ್ ಸ್ಯಾಂಟ್ನರ್ ಅಗೇನ್ ಅವರು ಕೂಡ ದುಬಾರಿ ಆಗಿದ್ದಾರೆ. ಒಂದು ಡೀಸೆಂಟ್ ಬೌಲಿಂಗ್ ಅಂತಂದರೆ ಅದು ಗಜನ್ಫರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ 6.2 ಎಕಾನಮಿನಲ್ಲಿ ಮಾಡಿರುವಂಥದ್ದು. 2 ವಿಕೆಟ್ ತೆಗಿತಾರೆ 4 ಓವರಲ್ಲಿ, ಒಳ್ಳೆ ಬೌಲಿಂಗ್ ಅಂತಲೇ ಹೇಳ್ಬೋದು. ಓಕೆ, ಅಶ್ವಿನಿ ಕುಮಾರ್ ಕೂಡ ಅಷ್ಟೇ ದುಬಾರಿ ಆಗ್ತಾರೆ, ಬಟ್ 2 ವಿಕೆಟ್ ಕೂಡ ತೆಗಿತಾರೆ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಈ ಒಂದು 208 ರನ್ಗಳನ್ನ ಗುರಿ ಬೆನ್ನತ್ತದಂಥ ಮುಂಬೈ ಇಂಡಿಯನ್ಸ್ ಅವರಿಗೆ ನಾರ್ಮಲಿ 207, 210 ಅಥವಾ 210 ಗಂಟೆನೂ ಕೂಡ ಚೇಸ್ ಮಾಡ್ಬೋದು ಮುಂಬೈ ಪಿಚ್ ಅಂತ ಅಂದ ತಕ್ಷಣ. ಚೇಸ್ಗೆ ಒಂದು ರೀತಿಯಲ್ಲಿ ಹೆಸರುವಾಸಿಯಾದಂಥ ಪಿಚ್ಚಲ್ಲಿ ಅದು ಮುಂಬೈ ಇಂಡಿಯನ್ಸ್ಗೆ ಇರುವಂಥ ಬ್ಯಾಟಿಂಗ್ ಲೈನಪ್ ನೋಡ್ತಾ ಇದ್ರೆ 208 ರನ್ಗಳನ್ನ ಆರಾಮಾಗಿ ಚೇಸ್ ಮಾಡ್ಬೋದಾಗಿತ್ತು. ಬಟ್ ಫಸ್ಟ್ 3 ಓವರ್ಸಲ್ಲೇ 3 ವಿಕೆಟ್ ಹೊಂಟೋಗುತ್ತೆ. ಫಸ್ಟ್ ಓವರಲ್ಲಿ 1 ವಿಕೆಟ್ ಹೋಗುತ್ತೆ, ಸೆಕೆಂಡ್ ಓವರಲ್ಲಿ ಮತ್ತೊಂದು ವಿಕೆಟ್ ಹೋಗುತ್ತೆ, ಆ್ಯಂಡ್ 3ನೇ ಓವರಲ್ಲಿ ಅಗೇನ್ ಮತ್ತೊಂದು ವಿಕೆಟ್ ಹೋಗುತ್ತೆ. ಅದೇ ಒಂದು ರೀತಿಯಲ್ಲಿ 3 ಓವರಲ್ಲಿ ಏನು ವಿಕೆಟ್ ಹೋಗುತ್ತಲ್ಲ, ಪವರ್ ಪ್ಲೇನಲ್ಲೇ ಇವ್ರದ್ದು 3 ವಿಕೆಟ್ ಹೊಂಟೋಗಿತ್ತು. ಪವರ್ ಪ್ಲೇನಲ್ಲಿ ಮಾಡಿರುವಂಥದ್ದು ಕೇವಲ 29 ರನ್ನು, 3 ವಿಕೆಟ್ಗಳನ್ನ
ಕಳ್ಕೊಂಡು. ಸೊ ಅದೇ ಒಂದು ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಕೆಳಗಡೆಗೆ 3 ವಿಕೆಟ್ ಹೋಗಿದ್ದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಇನ್ ತಿಲಕ್ ವರ್ಮಾ ಒಂದು ಡೀಸೆಂಟ್ ಆಗಿರುವಂಥ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀನಿ. 73 ರನ್ ಪಾರ್ಟ್ನರ್ಶಿಪ್ ಆಗುತ್ತೆ, ಬಟ್ ಅದು ಬಂದಿರುವಂಥದ್ದು 56 ಬಾಲ್ಗಳಲ್ಲಿ. ನನ್ನ ಪ್ರಕಾರ ಅದು ಒಂದು 35 ರೇಂಜ್ ಬಾಲ್ಸಲ್ಲಿ ಬರಬೇಕಾಗಿತ್ತು. ಬಟ್ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಟೈಮ್ ತೊಗೊಂಡ್ರೆ ಓಕೆ, ಬಟ್ ಅದಾದ್ಮೇಲೂ ಕೂಡ ತುಂಬ ಒಂದು ರೀತಿಯಲ್ಲಿ ಸ್ಲೋ ಇನ್ನಿಂಗ್ಸ್ ಆಡಿದ್ರು ಅಂತಲೇ ಹೇಳ್ಬೋದು. ಇಬ್ಬರದ್ದು ಸ್ಟ್ರೈಕ್ ರೇಟ್ ನೋಡ್ತಾ ಇದ್ರೆ ಸೂರ್ಯಕುಮಾರ್ ಯಾದವ್ ಅವ್ರದ್ದು 120 ಇದೆ ಆ್ಯಂಡ್ ತಿಲಕ್ ವರ್ಮಾ ಅವ್ರದ್ದು 127 ಇದೆ. ಸೊ ಆ ಒಂದು ಏನು ಸ್ಟ್ರೈಕ್ ರೇಟ್ ಬೇಕಿತ್ತು ಇಬ್ಬರದು ಕೂಡ, ಸೊ ಆ ಒಂದು ಸ್ಟ್ರೈಕ್ ರೇಟಲ್ಲಿ ಇಬ್ಬರು ಕೂಡ ಬ್ಯಾಟ್ ಮಾಡಲಿಲ್ಲ. ತುಂಬ ಸ್ಲೋ ಆಡಿದ್ರು ಅಂತ ಅನಿಸುತ್ತೆ. ಆ್ಯಂಡ್ ಅದೇ ರೀತಿ ಒಳ್ಳೆ ಬೌಲಿಂಗ್ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅವರಿಬ್ಬರು ಬಿಟ್ಟರೆ ಇನ್ಯಾರು ಕೂಡ ಡಬಲ್ ಡಿಜಿಟು ದಾಟಿಲ್ಲ. ಹಾರ್ದಿಕ್ ಪಾಂಡ್ಯ 1 ರನ್ನು, ರುದರ್ಫೋರ್ಡ್ 0, ಶಾರ್ದುಲ್ ಠಾಕೂರ್ 6 ರನ್ನು 12 ಬಾಲಲ್ಲಿ. ಇನ್ನು ಬಾಲರ್ ಅಂತೂ ಕೇಳಲೇಬೇಡಿ, ಅವರಿಂದ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದೇ ತಿಲಕ್ ವರ್ಮಾ ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಬಿಟ್ಟರೆ ಇನ್ಯಾರು ಕೂಡ ಬ್ಯಾಟಿಂಗ್ ಆಡಲೇ ಇಲ್ಲ ಅಂತಲೇ ಹೇಳ್ಬೋದು. ಲಾಸ್ಟ್ ಮ್ಯಾಚಲ್ಲೂ ಕೂಡ ಅಷ್ಟೇ ತಿಲಕ್ ವರ್ಮಾ ಸೆಂಚುರಿ ಬಿಟ್ಟರೆ ಮುಂಬೈ ಇಂಡಿಯನ್ಸ್ ಅವರು ಖಂಡಿತವಾಗ್ಲೂ ಸ್ಟ್ರಗಲ್ ಪಟ್ಟಿದ್ದಾರೆ ಬ್ಯಾಟಿಂಗಲ್ಲಿ ಅಂತಲೇ ಹೇಳ್ಬೋದು. ರೋಹಿತ್ ಶರ್ಮಾ ಆ್ಯಂಡ್ ರ್ಯಾನ್ ರಿಕಲ್ಟನ್ ಬಂದಿಲ್ಲ ಅಂತಂದರೆ ಇವ್ರು ಖಂಡಿತವಾಗ್ಲೂ ಸ್ಟ್ರಗಲ್ ಪಡ್ತಾರೆ. ಕ್ವಿಂಟನ್ ಡಿಕಾಕ್ ಒಂದು ಸೆಂಚುರಿ ಮಾಡಿದ್ರು, ಬಟ್ ಆ ಮ್ಯಾಚು ಕೂಡ ಸೋತಿದ್ರು. ಬಟ್ ಖಂಡಿತವಾಗ್ಲೂ ರಿಕಲ್ಟನ್ ಚೇಂಜ್ ಮಾಡಲೇಬೇಕು ಕ್ವಿಂಟನ್ ಡಿಕಾಕ್ ಅಂತ ಅನಿಸುತ್ತೆ ಒಟ್ಟಾರೆಯಾಗಿ. ಸೊ ಮುಂಬೈ ಇಂಡಿಯನ್ಸ್ ಕಡೆಯಿಂದ ಒಂದು ರೀತಿಯಲ್ಲಿ ಖರಾಬ್ ಆಗಿರುವಂಥ ಒಂದು ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಬ್ಯಾಟಿಂಗ್ ಅಂತ ಬಂದಾಗ ಬೌಲಿಂಗ್ ಡೀಸೆಂಟ್ ಅಂದರೂ ಕೂಡ ಬ್ಯಾಟಿಂಗ್ ಖರಾಬಾಗಿ ಆಡಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇನ್ನು ಇವ್ರು ಬೌಲಿಂಗ್ ಅಂತ ಬಂದಾಗ CSK ಕಡೆಯಿಂದ ಅದ್ಭುತವಾಗಿ ಮಾಡಿರುವಂಥದ್ದು ಅಖಿಲ್ ಹುಸೇನ್ ಅವರು. ಸಖತ್ತಾಗಿರುವಂಥ 4 ವಿಕೆಟ್ ತೆಗಿತಾರೆ, ಅದ್ಭುತ ಅಂತ ಹೇಳಿ. ಯಾವಾಗ ಅವ್ರಿಗೆ ಬೌಲಿಂಗ್ ಕೊಟ್ಟಿದ್ದಾರೆ ಆವಾಗ ವಿಕೆಟ್ ಎತ್ತಿದ್ದಾರೆ ಅಂತಲೇ ಹೇಳ್ಬೋದು. 4 ಓವರಲ್ಲಿ 1 ಮೆಡಿನ್ ಮಾಡಿ 17 ರನ್ನ ಕೊಟ್ಟು 4 ವಿಕೆಟ್ಗಳನ್ನ ತೆಗಿತಾರೆ. ಸಖತ್ ಒಂದು ಬೌಲಿಂಗ್ ಅಂತ ಹೇಳ್ತೀನಿ. ನಾನು ಅನ್ಶುಲ್ ಕಂಬೋಜ್ 3 ಓವರಲ್ಲಿ 10 ರನ್ ಕೊಟ್ಟು 1 ವಿಕೆಟ್ ತೆಗೆದ್ರೆ 3.3 ಎಕಾನಮಿ ಇದೆ. ಆ್ಯಂಡ್ ಗುರ್ಜಪನೀತ್ ಸಿಂಗ್ ಅವರು 2 ಓವರಲ್ಲಿ 7 ರನ್ನು 1 ವಿಕೆಟ್ ತೆಗಿತಾರೆ. ಅಗೇನ್ ಇವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. 3.5 ಎಲ್ಲರೂ ಆಲ್ಮೋಸ್ಟ್ ಎಲ್ರಿಗೂ ಕೂಡ ವಿಕೆಟ್ ಬಿದ್ದಿದೆ, ಎಲ್ಲರಿಗೂ ಕೂಡ ಒಂದೊಂದು ವಿಕೆಟ್ ಬಿದ್ದಿದೆ ಮಿನಿಮಮ್ ಅಂದರೂ ಕೂಡ. ಆ್ಯಂಡ್ ಎಕಾನಮಿ ಕೂಡ ತುಂಬ ಚೆನ್ನಾಗೇ ಇದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ CSK ಕಡೆಯಿಂದ ಒಂದು ಆಲ್ರೌಂಡ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ತೀನಿ. ಎಸ್ಪೆಷಲಿ ಮಾತಾಡಬೇಕು ಅಂತಂದರೆ ಇಲ್ಲಿ ಅಕೇನ್ ಹುಸೇನ್ ಆ್ಯಂಡ್ ಬೌಲಿಂಗ್ ಅಂತ ಬಂದಾಗ ಆ್ಯಂಡ್ ಬ್ಯಾಟಿಂಗ್ ಅಂತ ಬಂದಾಗ ಇಲ್ಲಿ ಸಂಜು ಸ್ಯಾಮ್ಸನ್ ಇಬ್ಬರು ಕೂಡ ಅದ್ಭುತ ಅಂತಲೇ ಹೇಳ್ತೀನಿ. ಓಕೆ, ಒಟ್ಟಾರೆಯಾಗಿ ಇವತ್ತು CSK ಕಡೆಯಿಂದ ಅದ್ಭುತವಾಗಿರುವಂಥ ಪರ್ಫಾರ್ಮೆನ್ಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಓಕೆ, ಸದ್ಯಕ್ಕೆ ಹಿಡಿದ್ರೆ ಇಷ್ಟ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದ್ರಲ್ಲಿ ಸಿಗೋವರೆಗೂ ಬೈ ಬಾಯ್.